ಏನಿದು ಮಾಟ ಮಂತ್ರ? ಭಯದ ಆಟವೋ ಅಥವಾ ಅಲೌಕಿಕ ಶಕ್ತಿಗಳ ತಾಕತ್ತೋ? ನಂಬಿಕೆ ಮತ್ತು ಅಂಧಶ್ರದ್ಧತೆಯ ನಡುವಿನ ನಿಗೂಢ ರಹಸ್ಯ ಇಲ್ಲಿದೆ. ಶತಶತಮಾನಗಳಿಂದ ಮನುಷ್ಯನ ಬೆನ್ನಟ್ಟಿರುವ ಮಾಟ ಮಂತ್ರ ಎಂಬ ಕರಾಳ ಕಲೆಯ ಹಿಂದೆ ಅಡಗಿರುವ ಅಸಲಿ ರಹಸ್ಯವೇನು? ಇದು ಅತೀಂದ್ರಿಯ ಶಕ್ತಿಗಳ ಅಬ್ಬರವೋ ಅಥವಾ ಜನರ ಭಯವನ್ನೇ ಬಂಡವಾಳ ಮಾಡಿಕೊಂಡ ಅಂಧಶ್ರದ್ಧತೆಯ ಜಾಲವೋ? ನಂಬಿಕೆ ಮತ್ತು ವಿತಂಡವಾದದ ನಡುವಿನ ಆ ಬೆಚ್ಚಿ ಬೀಳಿಸುವ ಸತ್ಯದ ಅನಾವರಣ ಇಲ್ಲಿದೆ. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತ್ತಲ ಕೋಣೆಯ ಮಂತ್ರಘೋಷಗಳು, ನಿಗೂಢ ಗೊಂಬೆಗಳು ಮತ್ತು ವಿಚಿತ್ರ ಆಚರಣೆಗಳು ಇವು ಕೇವಲ ಕಟ್ಟುಕತೆಯೇ ಅಥವಾ ವಿಜ್ಞಾನಕ್ಕೆ ಸವಾಲೆಸೆಯುವ ಅದೃಶ್ಯ ಶಕ್ತಿಯೇ? ಶತಶತಮಾನಗಳಿಂದ ಮನುಷ್ಯನ ಬೆನ್ನಟ್ಟಿರುವ ಮಾಟ ಮಂತ್ರ ಎಂಬ ಕರಾಳ ಕಲೆಯ ಹಿಂದೆ ಅಡಗಿರುವ ಅಸಲಿ ರಹಸ್ಯವೇನು? ಮೂಢನಂಬಿಕೆಗಳ ಭೀಕರ ಮುಖ ಬಯಲಿಗೆಳೆದ ಕರತ್. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬಹಿರಂಗವಾದ ಅಶೋಕ್ ಕರತ್ ಪ್ರಕರಣ ಮತ್ತೊಮ್ಮೆ ಸಮಾಜದಲ್ಲಿ ಮಾಟ ಮಂತ್ರ ಮತ್ತು ಮೂಢನಂಬಿಕೆಗಳ ಭೀಕರ ಮುಖವನ್ನು ಬಯಲಿಗೆಳೆದಿದೆ. ತನ್ನನ್ನು ಸ್ವಯಂ ಘೋಷಿತ ಧಾರ್ಮಿಕ ನಾಯಕನೆಂದು ಕರೆದುಕೊಂಡಿದ್ದ ಕರತ್ ವಿರುದ್ಧ ಮಹಿಳೆಯೊಬ್ಬರು 3 ವರ್ಷಗಳ ಕಾಲ ಅತ್ಯಾಚಾರ ನಡೆದಿದೆ ಎಂಬ ಆರೋಪಿಸಿದ ನಂತರ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಪೊಲೀಸರು ಈಗಾಗಲೇ 8 FIRಗಳನ್ನು ದಾಖಲಿಸಿದ್ದು, ಪ್ರಕರಣದ ತನಿಖೆ ಮುಂದುವರಿಯದಂತೆ ಒಂದರ ಹಿಂದೆ ಒಂದಾಗಿ ಆತನ ಕರಾಳ ಕೃತ್ಯಗಳು ಹೊರಬರುತ್ತಿವೆ. ಏನಿದು ಬ್ಲ್ಯಾಕ್ ಮ್ಯಾಜಿಕ್? ಈ ಘಟನೆ ಮಾಟ ಮಂತ್ರ ಎಂಬ ವಿಷಯದ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆಗಳನ್ನು ಎಬ್ಬಿಸಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಯುಗದಲ್ಲಿಯೂ ಸಮಾಜದ ಒಂದು ಭಾಗ ಇನ್ನೂ ಇಂತಹ ನಂಬಿಕೆಗಳಿಗೆ ಸಿಲುಕಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಸಾಮಾನ್ಯವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎಂದು ಕರೆಯಲಾಗುವ ಮಾಟ ಮಂತ್ರವು ಅಲೌಕಿಕ ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ಬಳಸಿಕೊಂಡು ಇತರರ ಮೇಲೆ ಪ್ರಭಾವ ಬೀರುವ ಪ್ರಯತ್ನವೆಂದು ನಂಬಲಾಗುತ್ತದೆ. ಕೆಲವರು ಇದನ್ನು ತ್ವರಿತವಾಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮಾರ್ಗವೆಂದು ಭಾವಿಸುತ್ತಾರೆ. 2 ರೂಪದಲ್ಲಿದೆಯಂತೆ ಮಾಟ ಮಂತ್ರ. ಮಾಟ ಮಂತ್ರವನ್ನು ಬಿಳಿ ಮತ್ತು ಕಪ್ಪು ಎಂಬ 2 ರೂಪಗಳಲ್ಲಿ ವಿಭಜಿಸಲಾಗುತ್ತದೆ. ಬಿಳಿ ಮಾಟ ಮಂತ್ರವು ಒಳ್ಳೆಯ ಉದ್ದೇಶಗಳಿಗೆ ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಕಪ್ಪು ಮಾಟ ಮಂತ್ರವನ್ನು ಇತರರಿಗೆ ಹಾನಿ ಮಾಡಲು ಬಳಸಲಾಗುತ್ತದೆ ಎಂಬ ನಂಬಿಕೆ ಇದೆ. ತಾಂತ್ರಿಕ ಆಚರಣೆಗಳು, ಮಂತ್ರಗಳ ಪಠನ, ವಿಚಿತ್ರ ವಿಧಿವಿಧಾನಗಳು ಇವುಗಳ ಭಾಗವಾಗಿರುತ್ತವೆ. ಕೆಲವರು ವೈಯಕ್ತಿಕ ಲಾಭ, ಪ್ರೀತಿ, ಪ್ರತೀಕಾರ ಅಥವಾ ಹಣಕ್ಕಾಗಿ ಇಂತಹ ವಿಧಾನಗಳನ್ನು ಅನುಸರಿಸುತ್ತಾರೆ. ಈ ಆಚರಣೆ ಹಿಂದೆಯೇ ಭಯಾನಕ ವಾಸ್ತವಿಕತೆ. ಆದರೆ ಈ ಆಚರಣೆಗಳ ಹಿಂದೆ ಇರುವ ವಾಸ್ತವಿಕತೆ ಹೆಚ್ಚು ಭಯಾನಕವಾಗಿದೆ. ಹೂಡೋ ಗೊಂಬೆಗಳು, ಪ್ರಾಣಿ ಬಲಿ, ದಹನ, ಭೂಮಿಯಲ್ಲಿ ಮಧ್ಯರಾತ್ರಿ ಆಚರಣೆಗಳು, ಕೂದಲು ಅಥವಾ ಉಗುರುಗಳನ್ನು ಬಳಸುವ ವಿಧಾನಗಳು ಇವುಗಳನ್ನು ಜನರ ಭಯವನ್ನು ದುರುಪಯೋಗಪಡಿಸಿಕೊಳ್ಳಲು ಬಳಸಲಾಗುತ್ತದೆ. ಕೆಲವು ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯೂ ನಡೆಯುತ್ತದೆ. ವಿಶೇಷವಾಗಿ ಮಹಿಳೆಯರನ್ನು ಮಾಟಗಾತಿ ಎಂದು ಆರೋಪಿಸಿ ಹಿಂಸಿಸುವ ಘಟನೆಗಳು ಭಾರತದಲ್ಲಿ ಇನ್ನೂ ವರದಿಯಾಗುತ್ತಿವೆ. ಮಾಟ ಮಂತ್ರಕ್ಕಿಲ್ಲ ಯಾವುದೇ ಸಾಕ್ಷ್ಯ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಮಾಟ ಮಂತ್ರಕ್ಕೆ ಯಾವುದೇ ಪೂರಕವಾದ ಸಾಕ್ಷ್ಯಗಳಿಲ್ಲ. ಮನೋವಿಜ್ಞಾನದಲ್ಲಿ ಪ್ಲಾಸಿಬೋ ಮತ್ತು ನೋಸಿಬೋ ಪರಿಣಾಮಗಳು ಇದರ ಮೂಲದಲ್ಲಿವೆ ಎಂದು ತಜ್ಞರು ಹೇಳುತ್ತಾರೆ. ಒಬ್ಬ ವ್ಯಕ್ತಿ ತನ್ನ ಮೇಲೆ ಮಾಟ ಮಂತ್ರ ನಡೆದಿದೆ ಎಂದು ನಂಬಿದರೆ ಅವರ ಮನಸ್ಸಿನ ಭಯವೇ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂದರೆ ಪರಿಣಾಮಗಳು ನಿಜವಾದವುಗಳಂತೆ ಕಾಣುತ್ತದೆಯಾದರೂ ಅವುಗಳ ಮೂಲ ಮನಸ್ಸಿನಲ್ಲೇ ಇರುತ್ತದೆ. ಸಮಸ್ಯೆಗೆ ಗಂಭೀರ ಕಾರಣವೇನು? ಇಂತಹ ನಂಬಿಕೆಗಳು ಸಮಾಜದಲ್ಲಿ ಗಂಭೀರ ಅಪರಾಧಗಳಿಗೆ ಕಾರಣವಾಗುತ್ತವೆ. ಚಿಕಿತ್ಸೆ ಪಡೆಯಬಹುದಾದ ಮಾನಸಿಕ ಅಸ್ವಸ್ಥತೆಗಳಿಗೂ ಕೆಲವರು ಮಾಟ ಮಂತ್ರವೇ ಕಾರಣ ಎಂದು ಭಾವಿಸಿ ವೈದ್ಯಕೀಯ ಸಹಾಯವನ್ನು ತಪ್ಪಿಸುತ್ತಾರೆ. ಇದರಿಂದ ಸಮಸ್ಯೆಗಳು ಮತ್ತಷ್ಟು ಗಂಭೀರವಾಗುತ್ತವೆ. ಅಮಾನವೀಯ ಆಚರಣೆ ತಡೆಗಟ್ಟಲು ಕ್ರಮ. ಕಾನೂನು ಮಟ್ಟದಲ್ಲಿ ಭಾರತದಲ್ಲಿ ಹಲವಾರು ರಾಜ್ಯಗಳು ಇಂತಹ ಅಘೋರಿ ಮತ್ತು ಅಮಾನವೀಯ ಆಚರಣೆಗಳನ್ನು ತಡೆಗಟ್ಟಲು ಕಠಿಣ ಕ್ರಮಗಳನ್ನು ಕೈಗೊಂಡಿವೆ. ಮಹಾರಾಷ್ಟ್ರ ಸೇರಿದಂತೆ ಬಿಹಾರ, ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಮಾಟಗಾತಿ ಬೇಟೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ವಿಶೇಷ ಕಾಯ್ದೆಗಳು ಜಾರಿಯಲ್ಲಿವೆ. ಮಾಟ ಮಂತ್ರ ಎನ್ನುವುದು ಅವರವರ ನಂಬಿಕೆಗೆ ಬಿಟ್ಟಿದ್ದು.